ನಾವು ಅಭ್ಯಾಸ ಮಾಡುವಂಥ ಅಥವಾ ಅಧ್ಯಯನ ಮಾಡುವಂತಹ ಚಾಪ್ಟರ್ ಬ್ರಿಟಿಷ್ ಭಾರತದಲ್ಲಿ ನಾಗರಿಕ ಸೇವೆಗಳ ವಿಕಾಸ. ನಾವೆಲ್ಲರೂ ಸಾಕಷ್ಟು ಬಾರಿ ಅಧ್ಯಯನ ನಿರತರಾಗಿದ್ದರೂ ಕೂಡ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ತಯಾರಿ ನಡೆಸಿದರೂ ಕೂಡ ಈ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತಹ ಹಿನ್ನೆಲೆ ಮತ್ತು ಬ್ರಿಟಿಷ್ ಭಾರತದಲ್ಲಿ ಅವುಗಳ ವಿಕಾಸದ ಕುರಿತು ಸ್ವಲ್ಪ ಗಮನವನ್ನು ನೀಡಿರುವುದಿಲ್ಲ. ಇಂದು ಅಂತಹ ಸೂಕ್ಷ್ಮವಾದಂತಹ ಕೆಲವು ಮಹತ್ವದ ಅಂಶಗಳನ್ನು ಅಧ್ಯಯನ ಮಾಡೋಣ. ಪ್ರಸ್ತಾವನೆ: ಈಸ್ಟ್ ಇಂಡಿಯಾ ಕಂಪನಿಯು ಬಳಸುತ್ತಿದ್ದಂಥ ನಾಗರಿಕ ಸೇವೆ ಎಂಬ ಪದವು ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳನ್ನು ಸೂಚಿಸಲು ಬಳಸಲಾಗ್ತಾ ಇತ್ತು. ಇವರಿಗೆ ಸಾಕಷ್ಟು ವಿಶೇಷವಾದಂಥ ಜವಾಬ್ದಾರಿ ಮತ್ತು ಅಧಿಕಾರವನ್ನು ನೀಡಲಾಗಿತ್ತು. ಇವರನ್ನು ಮಿಲಿಟರಿ ಮತ್ತು ನೌಕಾಪಡೆಯ ಅಧಿಕಾರಿಗಳಿಂದ ಬೇರ್ಪಡಿಸಲೇ ನಾಗರಿಕ ಸೇವೆ ಎಂಬ ಪದವನ್ನು ಬಳಕೆ ಮಾಡಲಾಗ್ತಾ ಇತ್ತು. ಇನ್ನು ನಾಗರಿಕ ಸೇವೆಗಳ ಪಿತಾಮಹ ಭಾರತದಲ್ಲಿ ಯಾರನ್ನು ಕರಿತೀವಿ ಅಂದರೆ ಕಾರ್ನ್ವಾಲಿಸನ್ನು ಕರಿತೀವಿ, ಲಾರ್ಡ್ ಕಾರ್ನ್ವಾಲಿಸ್ ಅವರನ್ನು. ಹಾಗಾದರೆ ಲಾರ್ಡ್ ಕಾರ್ನ್ವಾಲಿಸರ ಪಾತ್ರ ಏನಾಗಿತ್ತು? ಲಾರ್ಡ್ ಕಾರ್ನ್ವಾಲಿಸ್ರವರು ಭಾರತದಲ್ಲಿ 1786ರಿಂದ 1793ರವರೆಗೆ ಗವರ್ನರ್ ಜನರಲ್ ಹುದ್ದೆಯನ್ನು ಹೊಂದಿದ್ದರು. ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಸಂಘಟಿಸಿದ ಮೊದಲಿಗ. ಆದ್ದರಿಂದಲೇ ಇವರನ್ನು ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯಲಾಗ್ತದೆ. ಜಗತ್ತಿನಲ್ಲಿ ಮೊದಲು ಪರೀಕ್ಷೆಗಳನ್ನು ಅಥವಾ ಈ ನಾಗರಿಕ ಸೇವೆಗಳನ್ನು ನಡೆಸಿದ್ದು ಚೀನಾ. ಆದರೆ ಭಾರತದಲ್ಲಿ ನಾಗರಿಕ ಸೇವೆಗಳನ್ನು ಸಂಘಟಿಸಿದ ವ್ಯಕ್ತಿ ಕಾರ್ನ್ವಾಲಿಸ್. ಕಾರ್ನ್ವಾಲಿಸ್ ಭ್ರಷ್ಟಾಚಾರವನ್ನು ತೊಲಗಿಸಲು ಮತ್ತು ಈ ನಾಗರಿಕ ಸೇವಾ ಅಧಿಕಾರಿಗಳಿಗೆ ಉನ್ನತತ್ವ ಅಥವಾ ಈ ಕೋವೆಂಟೆಡ್ ಎಂಬ ಪದವನ್ನು ಬಳಕೆ ಮಾಡ್ತಾರೆ. ಅದನ್ನು ಮಾಡಲು ಅಂದರೆ ಕೋವೆಂಟೆಡ್ ಅನ್ನು ನೋಬಲ್ ಅಥವಾ ಉನ್ನತತ್ವವನ್ನು ಸೇರಿಸಲು ಕೆಲವೊಂದು ಕ್ರಮಗಳನ್ನು ಅನುಸರಿಸ್ತಾರೆ. ಅವುಗಳೆಂದರೆ, ಒಂದನೇದು ಉತ್ತಮವಾದ ವೇತನವನ್ನು ನೀಡುವುದು. ಇನ್ನು ಅವರು ವೈಯಕ್ತಿಕ ವ್ಯಾಪಾರ ಮಾಡುವುದನ್ನು ನಿರ್ಬಂಧ ಮಾಡುವುದು. ಇನ್ನು ಲಂಚ, ಕಾಣಿಕೆಗಳನ್ನು ಪಡೆಯುವುದು ನಿರ್ಬಂಧ. ಇನ್ನು ಸೇವಾ ಹಿರಿತನದ ಆಧಾರದ ಮೇಲೆ ಬಡ್ತಿ ನೀಡುವ ಪದ್ಧತಿಯನ್ನು ಈತ ಪ್ರಾರಂಭಿಸ್ತಾರೆ. ಒಟ್ಟಾರೆ ಈ ಕಾರ್ನ್ವಾಲಿಸ್ರವ್ರನ್ನ ಈ ಎಲ್ಲ ಕ್ರಮಗಳಿಗಾಗಿಯೇ ಭಾರತದ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯಲಾಗ್ತದೆ. ಓಕೆ, ದೆನ್ ವೆಲ್ಲೆಸ್ಲಿ. ಲಾರ್ಡ್ ವೆಲ್ಲೆಸ್ಲಿ 1798ರಿಂದ 1805ರವರೆಗೆ ಭಾರತದ ಗವರ್ನರ್ ಜನರಲ್ ಆಗಿದ್ದಂಥ ವ್ಯಕ್ತಿ. ಇವರು 1800ರಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೂಲಕ ಹೊಸದಾಗಿ ನೇಮಕವಾದ ಅಧಿಕಾರಿಗಳಿಗೆ ತರಬೇತಿ ನೀಡುವಂಥ ಉದ್ದೇಶ ಹೊಂದಿದ್ದರು. ಅದನ್ನು ನಿರ್ವಹಿಸ್ತಾರೆ. ಎಷ್ಟು ವರ್ಷ? 6 ವರ್ಷಗಳ ಕಾಲ, ಅಂದರೆ 1806ರವರೆಗೆ. ನಿರ್ದೇಶಕರ ಮಂಡಳಿ ಅಥವಾ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಈ ಕಾಲೇಜನ್ನು, ಪೋರ್ಟ್ ವಿಲಿಯಂ ಕಾಲೇಜನ್ನು ರದ್ದು ಮಾಡಿ ಇಂಗ್ಲೆಂಡಿನ ಹೈಲ್ಬರಿ ಎಂಬ ಸ್ಥಳದಲ್ಲಿ ಈಸ್ಟ್ ಇಂಡಿಯಾ ಕಾಲೇಜನ್ನು ತೆರೀತಾರೆ. ಹೊಸದಾಗಿ ನೇಮಕಾತಿಯನ್ನು ಹೊಂದಿದಂತಹ ನಾಗರಿಕ ಸೇವಾ ಅಧಿಕಾರಿಗಳಿಗೆ 2 ವರ್ಷಗಳ ತರಬೇತಿಯನ್ನು ಅಲ್ಲಿ ನೀಡಲಾಗ್ತಾಯಿತ್ತು. ಇದು ವೆಲ್ಲೆಸ್ಲಿ ಅವರ ಪಾತ್ರ. ನಂತರ 1853 ಚಾರ್ಟರ್ ಆ್ಯಕ್ಟ್. 1853ಕ್ಕಿಂತಲೂ ಮೊದಲು ಬಂದಂಥ ಚಾರ್ಟರ್ ಆ್ಯಕ್ಟ್ಗಳು 1833, 1793. 1833ರಲ್ಲಿ ಚಾರ್ಟರ್ ಆ್ಯಕ್ಟ್ ಏನು ಮಾಡುತ್ತೆ? ಭಾರತೀಯರಿಗೂ ಈ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಲು ಪ್ರಯತ್ನಿಸಿತು, ಆದರೆ ವಿಫಲವಾಯಿತು. ನಾವೆಲ್ಲ ಕರೆಯುವಂತಹ ನಾಗರಿಕ ಸೇವೆಗಳ ಪಿತಾಮಹ ಎಂದು ಕರೆಯುವಂಥ ಕಾರ್ನ್ವಾಲಿಸ್ ಸಹ ಏನು ಮಾಡಿದರು? ಭಾರತೀಯರು ನಂಬಿಕೆಗೆ ಯೋಗ್ಯರಲ್ಲ, ಅವರು ಭ್ರಷ್ಟರು ಅಂತ ತಿಳಿದಿದ್ರು. ಆದ್ದರಿಂದ ಕಾರ್ನ್ವಾಲಿಸನ ಪ್ರಕಾರ ಎವ್ರಿ ನೇಟಿವ್ ಆಫ್ ಇಂಡಿಯಾ ಇಸ್ ಕರಪ್ಟ್. 1793 ಚಾರ್ಟರ್ ಆ್ಯಕ್ಟ್ ಕೂಡ 500 ಪೌಂಡ್ಗಳನ್ನು ವರ್ಷಕ್ಕೆ ಸಂಬಳವಾಗಿ ಪಡೆಯುವಂತಹ ಹುದ್ದೆಗಳನ್ನು ಕೇವಲ ಬ್ರಿಟಿಷರಿಗೆ ಮತ್ತು ಯುರೋಪಿಯನ್ನರಿಗೆ ಸೀಮಿತಗೊಳಿಸಿತ್ತು. 1853 ಚಾರ್ಟರ್ ಆ್ಯಕ್ಟ್ ಏನು ಮಾಡಿತು? ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಆರಂಭಿಸಿತು. ಆದ್ದರಿಂದ ಇದು ಪ್ರಮುಖ ಸ್ಥಾನವನ್ನು ಪಡ್ಕೋತೆ. ಯಾವುದಂದ್ರೆ 1853 ಚಾರ್ಟರ್ ಆ್ಯಕ್ಟ್. 1833ರಲ್ಲಿ ಪ್ರಯತ್ನವಾಗಿತ್ತು, ಆದರೆ ಅದು ಸಫಲತೆಯನ್ನು ಕಂಡಿದ್ದು 1853 ಚಾರ್ಟರ್ ಆ್ಯಕ್ಟ್ನಲ್ಲಿ. ಇನ್ನು ಭಾರತೀಯ ನಾಗರಿಕ ಸೇವಾ ಕಾಯ್ದೆ 1861. ಈ ಕಾಯ್ದೆ ಏನು ಹೇಳುತ್ತಪ್ಪ ಅಂದರೆ, ನಾಗರಿಕ ಸೇವಾ ಅಧಿಕಾರಿಗಳನ್ನು ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ಳೋದು. ಹಾಗಾದರೆ ಯಾವ ಮಾಧ್ಯಮ ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಪರೀಕ್ಷೆ. ಹಾಗಾದರೆ ವಿಷಯ ವಸ್ತು ಯಾವುದಪ್ಪ ಅಂದರೆ ಸಾಂಪ್ರದಾಯಿಕ ಕ್ಲಾಸಿಕಲ್ ಗ್ರೀಕ್ ಲ್ಯಾಟಿನ್ ಲರ್ನಿಂಗ್. ಕ್ಲಾಸಿಕಲ್ ಲರ್ನಿಂಗ್ ಆಫ್ ಗ್ರೀಕ್ ಲ್ಯಾಟಿನ್. ಗ್ರೀಕ್ ಮತ್ತು ಲ್ಯಾಟಿನ್ಗಳ ಸಾಂಪ್ರದಾಯಿಕ ಅಧ್ಯಯನವನ್ನೇ ವಿಷಯ ವಸ್ತುವಾಗಿತ್ತು. ಪರೀಕ್ಷೆಗಳನ್ನು ಇಂಗ್ಲೆಂಡ್ನಲ್ಲಿ ಮಾತ್ರ ನಡೆಸಲಾಗ್ತಾ ಇತ್ತು. ಹಾಗಾದರೆ ಗರಿಷ್ಠ ವಯೋಮಿತಿ ಎಷ್ಟು? ನಾವೀಗ 32 ಏಜ್ವರೆಗೂ GMದವ್ರು ಬರಿತೀವಿ, 35ರವರೆಗೂ SC/ST OBCಗಳು ಬರಿತೀವಿ. ಅದೇ ರೀತಿಯಲ್ಲಿ ಈ ಗರಿಷ್ಠ ವಯೋಮಿತಿ ಅಂತ ಆಗಿನ ಕಾಲದಲ್ಲಿ ನೋಡಿದರೆ 1859ರಲ್ಲಿ 23 ಇತ್ತು, 1860ರಲ್ಲಿ 22ಕ್ಕೆ ಇಳಿಸಲಾಯಿತು, 1866ರಲ್ಲಿ 21ಕ್ಕೆ ಇಳಿಸಲಾಯಿತು, 1878ರಲ್ಲಿ 19ಕ್ಕೆ ಇಳಿಸಲಾಯಿತು. ವಿಚಾರ ಮಾಡಿ.
1878ರಲ್ಲಿ ಲಿಟ್ಟನ್ 19 ವಯಸ್ಸಿಗೆ ಈ ಗರಿಷ್ಠ ವಯೋಮಿತಿಯನ್ನು ಹೇಳಿಕೆ ಮಾಡ್ತಾನೆ. ಓಕೆ, ಹಾಗಾದರೆ ಭಾರತೀಯ ನಾಗರಿಕ ಸೇವಾ ಹುದ್ದೆಗಳಿಗೆ ಮೊಟ್ಟ ಮೊದಲು ಆಯ್ಕೆಯಾದ ಭಾರತೀಯ ಯಾರು ಎಂದರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಇವರು ಆಯ್ಕೆಯಾದಂಥ ವರ್ಷ 1863. ಇನ್ನು ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್, ಶಾಸನಾತ್ಮಕ ನಾಗರಿಕ ಸೇವೆ ಎಂಬ ಈ ಪದ್ಧತಿಯನ್ನು ಪರಿಚಯಿಸಿದರು ಲಾರ್ಡ್ ಲಿಟ್ಟನ್. 1878-79ರಲ್ಲಿ ಈ ಲಾರ್ಡ್ ಲಿಟ್ಟನ್ ಏನು ಮಾಡ್ತಾನೆ, ಗವರ್ನರ್ ಜನರಲ್ ಇದ್ದಾಗ ಈ ಪದ್ಧತಿಯನ್ನು ಪರಿಚಯಿಸ್ತಾನೆ. ಈ ಪದ್ಧತಿಯ ಪ್ರಕಾರ 1/6 ಫಾರ್ ಎಕ್ಸಾಂಪಲ್ 120 ಹುದ್ದೆಗಳಿದ್ರಲ್ಲಿ ಅದರಲ್ಲಿ 20 ಹುದ್ದೆಗಳನ್ನು ವೈಸ್ರಾಯ್ ಮತ್ತು ರಾಜ್ಯ ಕಾರ್ಯದರ್ಶಿಗಳ ಅನುಮತಿಯ ಆಧಾರದ ಮೇಲೆ ಉನ್ನತವಾದಂತಹ ಕುಟುಂಬಗಳು ಭಾರತದಲ್ಲಿ ಇರ್ತಾವಲ್ಲ ಅವರ ಹೆಸರನ್ನು ಸ್ಥಳೀಯ ಸರ್ಕಾರಗಳು ನಾಮಕರಣ ಮಾಡಲು ಅವಕಾಶ ಕೊಟ್ಟಿದ್ದಾಯಿತು. ಇದೇ ಸ್ಟ್ಯಾಚ್ಯುಟರಿ ಸಿವಿಲ್ ಸರ್ವಿಸ್ ಪದ್ಧತಿ. ಇದು ವಿಫಲವಾಯಿತು ಅಷ್ಟೇ ಅಲ್ಲದೆ ನಿರ್ಬಂಧಿಸಲ್ಪಡ್ತು. ಇನ್ನು 1885ರಲ್ಲಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಕಾಂಗ್ರೆಸ್, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನು ಬೇಡಿಕೆ ಇಟ್ಟಿತ್ತಪ್ಪ ಅಂದರೆ ವಯೋಮಿತಿ ಹೆಚ್ಚಳಾಗಬೇಕು. ಏನು ಗರಿಷ್ಠ ವಯೋಮಿತಿ 19ಕ್ಕೆ ಕುಸಿತ್ತು ಅದನ್ನು ಹೆಚ್ಚು ಮಾಡಬೇಕು ಮತ್ತು ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಏಕಕಾಲದಲ್ಲಿ ನಾಗರಿಕ ಸೇವೆಗಳ ಪರೀಕ್ಷೆ ನಡೆಯಬೇಕು ಎಂಬ ಬೇಡಿಕೆ ನೀಡಿತು. ಈ ಬೇಡಿಕೆಯನ್ನು ಈಡೇರಿಸಲು ಲಾರ್ಡ್ ಡಫ್ರಿನ್ ಅಂದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಇದ್ದಂತಹ ವೈಸ್ರಾಯ್ ಯಾರಿದ್ದರು, ಲಾರ್ಡ್ ಡಫ್ರಿನ್ ಇದ್ದ. ಈ ಲಾರ್ಡ್ ಡಫ್ರಿನ್ 1886ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾನೆ. ಅದೇ IGSN ಸಾರ್ವಜನಿಕ ಸೇವೆಗಳ ಮೇಲಿನ ಸಮಿತಿ. ಈ ಸಮಿತಿ ನೀಡಿದಂಥ ಶಿಫಾರಸುಗಳು ಏನಾಗಿದ್ದವು, ಯಾವ್ಯಾವ ಶಿಫಾರಸುಗಳನ್ನು ಅಥವಾ ರೆಕಮೆಂಡೇಷನ್ಗಳನ್ನು ಈ ಸಮಿತಿ ನೀಡಿತು. ಒಂದನೇದ್ದು, ಈಗಾಗಲೇ ಸಾಕಷ್ಟು ಬಾರಿ ಏನಾಗ್ತಿತ್ತು, ಕೋವೆಂಟೆಡ್ ಆ್ಯಂಡ್ ನಾನ್ ಕೋವೆಂಟೆಡ್ ಅಂದರೆ ಉನ್ನತ ಮತ್ತು ಕೆಳಮಟ್ಟದ ಅಧಿಕಾರಿ ವರ್ಗಗಳಿಂದ ಪದಗಳನ್ನು ಬಳಸಲಾಗ್ತಿತ್ತಲ್ಲ ನಾಗರಿಕ ಸೇವೆಗಳಲ್ಲಿ, ಆ ಪದಗಳನ್ನು ಮೊದಲು ತೆಗೆದುಹಾಕುವುದು. ವಯೋಮಿತಿ, ಗರಿಷ್ಠ ವಯೋಮಿತಿ 23ಕ್ಕೆ ಹೆಚ್ಚಿಸುವುದು. 19 ಕೆಳದಿತ್ತು ಅದನ್ನು 23ಕ್ಕೆ ಹೆಚ್ಚಿಸುವುದು. ಮೂರನೇದು, ನಾಗರಿಕ ಸೇವೆಗಳ ವರ್ಗೀಕರಣ. ನಾಗರಿಕ ಸೇವೆಗಳನ್ನು 3 ರೀತಿಯಲ್ಲಿ ವರ್ಗೀಕರಣ ಮಾಡಲು ಈ ಸಮಿತಿ ಸಲಹೆ ನೀಡಿತು. ಅದರಲ್ಲಿ ಒಂದೇದು ಇಂಪೀರಿಯಲ್ ಇಂಡಿಯನ್ ಸಿವಿಲ್ ಸರ್ವಿಸ್. ಇದರ ಒಂದು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳೋದು ಇಂಗ್ಲೆಂಡ್ನಲ್ಲಿ. ಇನ್ನು ಪ್ರಾವಿನ್ಷಿಯಲ್ ಸಿವಿಲ್ ಸರ್ವಿಸ್, ಇದರ ಪರೀಕ್ಷೆಯನ್ನು ಇಂಡಿಯಾದಲ್ಲಿ ತೆಗೆದುಕೊಳ್ಳೋದು. ಇನ್ನು ಸಬಾರ್ಡಿನೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮಲ್ಲಿ ತಗೊಳ್ಳೋದು ಇಂಡಿಯಾದಲ್ಲಿ ತೆಗೆದುಕೊಳ್ಳೋದು. ಇನ್ನು ಮೌಂಟ್ ಪರ್ಲ್ ಸುಧಾರಣೆಗಳು 1919 ಮೌಂಟ್ ಪರ್ಲ್ನ ಸುಧಾರಣೆಗಳು ಏನು ಹೇಳ್ತವೆ ಅನ್ನೋದನ್ನು ನಾವು ನೋಡಿದಾಗ, ಮೌಂಟ್ ಪರ್ಲ್ ಒಮ್ಮೆ ಹೇಳಿದಂಥ ಮಾತುಗಳೇನು, ಇಫ್ ಆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಈಸ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ, ದ ಮೋರ್ ಇಂಡಿಯನ್ಸ್ ವಿ ಕ್ಯಾನ್ ಎಂಪ್ಲಾಯ್ ಇನ್ ಪಬ್ಲಿಕ್ ಸರ್ವಿಸ್ ದ ಬೆಟರ್. ಅಂದರೆ ಒಂದು ಜವಾಬ್ದಾರಿತ ಸರ್ಕಾರವನ್ನು ಭಾರತದಲ್ಲಿ ಸ್ಥಾಪಿಸಬೇಕಾದ್ರೆ ಸಾಕಷ್ಟು ಏನು ಆಡಳಿತ ವರ್ಗದಲ್ಲಿ ಭಾರತೀಯರ ನೇಮಕಾತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಮೌಂಟ್ ಪರ್ಲ್ ಸುಧಾರಣೆಗಳು ಕೂಡ ಇಂಗ್ಲೆಂಡ್ ಮತ್ತು ಭಾರತದಲ್ಲಿ ಪರೀಕ್ಷೆಗಳು ಏಕಕಾಲದಲ್ಲಿ ನಡೆಯಬೇಕೆಂದು ಹೇಳುತ್ತೆ. ಅಷ್ಟರಲ್ಲಿ 1/3 ನೇಮಕಾತಿ ಭಾರತೀಯರಾಗಿರಬೇಕೆಂಬ ಮಾತನ್ನು ಇದು ಹೇಳುತ್ತೆ. ಇನ್ನು ನೆಕ್ಸ್ಟ್ ಬರೋದು ಲೀ ಸಮಿತಿ. 1924 ಅಥವಾ 1924ರಲ್ಲಿ ಬಂದಂಥ ಲೀ ಸಮಿತಿ ಬಹಳ ಮಹತ್ವದ ಶಿಫಾರಸುಗಳು ಮಾಡ್ತೈತಿ. ಆ ಶಿಫಾರಸುಗಳು ಏನು, ಭಾರತದ ನಾಗರಿಕ ಸೇವಾ ಅಧಿಕಾರಿಗಳನ್ನು ಏನು ನೇಮಿಸುವಂತಹ ಅಧಿಕಾರ ರಾಜ್ಯ ಕಾರ್ಯದರ್ಶಿ ಬಳಿ ಇತ್ತಲ್ಲ ಅದನ್ನು ಮುಂದುವರಿಸೋದು ಒಂದನೇದು. ಆದರೆ ಕೆಲವೊಂದು ಉದಾಹರಣೆಗಾಗಿ ಶಿಕ್ಷಣ, ನಾಗರಿಕ ವೈದ್ಯಕೀಯ ಸೇವೆಗಳನ್ನು ಈಗಾಗಲೇ ಪ್ರಾಂತೀಯ ಸರ್ಕಾರಗಳಿಗೆ ವಹಿಸಲಾಗಿತ್ತು. ಅವುಗಳನ್ನ ಪ್ರಾಂತೀಯ ಸರ್ಕಾರಗಳಿಂದ ಆ ಒಂದು ಸೇವೆಗಳಿಗೆ ಅಧಿಕಾರಗಳನ್ನು ನೇಮಕ ಮಾಡೋದು. ಮುಂದಿನ 15 ವರ್ಷಗಳಲ್ಲಿ ಭಾರತದ ನಾಗರಿಕ ಸೇವೆಗಳಿಗೆ ಈಗ 100 ಪೋಸ್ಟಲ್ಲಿ 50 ಭಾರತೀಯರಿಗೆ, 50 ಯುರೋಪಿಯನ್ನರಿಗೆ ನೇರ ನೇಮಕಾತಿ. ಮತ್ತು ಪಬ್ಲಿಕ್ ಸರ್ವಿಸ್ ಕಮಿಷನ್, ಈಗ ನಾವೇನು ಕಾಣ್ತೀವಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, UP ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಈ ರೀತಿಯ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಇಮಿಡಿಯೇಟಾಗಿ ಸ್ಥಾಪನೆ ಮಾಡುವಂತೆ ಅದು ಏನು ಮಾಡ್ತು, ಕೋರ್ಕೊಳ್ತು. ಇನ್ನು ಕೊನೆಯದಾಗಿ ಭಾರತೀಯ ಸರ್ಕಾರಿ ಕಾಯ್ದೆ 1935, ಈ ಸಮಿತಿಯ ಶಿಫಾರಸುಗಳೇನಾಗಿದ್ದು, ಈ ಸಮಿತಿ ಪ್ರಮುಖವಾಗಿ 2 ವಿಚಾರಗಳು, ಒಂದು ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಪ್ರಾವಿನ್ಷಿಯಲ್ ಪಬ್ಲಿಕ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡಲು ಶಿಫಾರಸನ್ನು ಮಾಡುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ನಮ್ಮನ್ನು ಫಾಲೋ ಮಾಡಬೇಕಾದಂತಹ ಒಂದು ಟೆಲಿಗ್ರಾಮ್ ಗ್ರೂಪ್ ಶೇರ್ ಯುವರ್ ನಾಲೆಜ್ ಟೆಲಿಗ್ರಾಮ್ ಗ್ರೂಪ್. ಹಾಗೆ ಈಗ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.